ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮನುಸ್ಮೃತಿ ಅನ್ನುವಂಥದ್ದೊಂದು ಕೆಟ್ಟ ಅದು ಇವತ್ತು ಅದನ್ನು ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ನಾವು ಸುಟ್ಟು ಹಾಕಿದ್ದೇವೆ. ಯಾಕಂದರೆ ಅದು ಹೆಣ್ಣಿಗೆ ಆದ್ಯತೆ ಕೊಡೋಂಗಿಲ್ಲ. ಒಂದು ಹೆಣ್ಣಂದ್ರೆ ಒಂದು ಹೆಣ್ಣಂದ್ರೆ ಒಂದು ನಮ್ಮ ಕೈ ಗೊಂಬೆ, ನಾವು ಹೇಳ್ದಂಗಿರಬೇಕು, ನಾವು ಹೇಳಿದ್ದು ಮಾಡಬೇಕು ಅನ್ನೋವಂಥ ಮನುಸ್ಮೃತಿ ಅದರಲ್ಲಿ ಇತ್ತು. ನಮ್ಮ ಬಾಬಾ ಸಾಹೇಬರು ಅದು ಇಂದಿನ ದಿನದಲ್ಲಿ ನಮ್ಮ ಬಾಬಾ ಸಾಹೇಬರು ಸುಟ್ಟು ಅದು ಮನುಸ್ಮೃತಿ ನಮ್ಮದಲ್ಲ ಅಂತೇಳಿ ಸುಟ್ಟು ಅದನ್ನು ಹಾಕಿದ ದಿನ ಇವತ್ತು. ಮತ್ತು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಹೆಣ್ಮಕ್ಳ ಬಗ್ಗೆ ಆ ಜಾತಿ ಈ ಜಾತಿ, ಆ ಜನ ಈ ಜನ ಅನ್ನೋದೇ ಹಿಂದೂ ಕೋಡ್ ಬಿಲ್ ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ರು ಏನು ತೊಗೊಂಡು ಬಂದರು. ಅದರೊಳಗೆ ಆಸ್ತಿ ಹಕ್ಕಾಯಿತು, ಮಾತಾಡೋ ಹಕ್ಕಾಯಿತು, ನೀವು ತಿನ್ನೋ ಹಕ್ಕು ಕೂಡ, ನೀವು ಉಡುವಂಥ ಅರ್ವಿ ಹಕ್ಕು ಕೂಡ, ಎಲ್ಲ ಥರದ ಹಕ್ಕು ಹೆಣ್ಮಕ್ಳಿಗೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಿದ್ದು. ಅದು ಕೊಟ್ಟಿದ್ದು ಇದು ಮನುಸ್ಮೃತಿ ಮತ್ತೆ ತರಬೇಕನ್ನೋದು ಏನು ಈ BJP ಸರ್ಕಾರದವರು ಹುನ್ನಾರ ಮಾಡಕತ್ತಾರೆ. ಅದು ನಾವು ಎಂದೂ ಯಶಸ್ವಿ ಮಾಡಿಕೊಡಂಗಿಲ್ಲ. ಏನೀಗಾರ ಮಾಡಿದಾನ ಅದಕ್ಕೆ ನಾವು ಕಡಿವಾಣ ಹಾಕೇ ಆಗ್ತೇವತ್ತು. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂತಂದ್ರೆ, ಅವರು ಈ ಸೂರ್ಯಚಂದ್ರ ಇರುವವರೆಗೂ ಅವರು ಅದನ್ನು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಅದು ಕನಸಿನ ಮಾತು. ಅದು ಕನಸಿನ ಮಾತು ಹೇಳಿ ನನ್ನ ಮಾತಾಡಿ ಮುಗಿಸ್ತೀನಿ. ಜೈ ಭೀಮ್, ಜೈ. ನನ್ನ ಹೆಸರು ನಿರ್ಮಲಾ ಹೊಸಮನಿ, SC/ST ಇವತ್ತು ನಾವು ಅಂಬೇಡ್ಕರ್ ವೃತ್ತದಲ್ಲಿ ಮನುಸ್ಮೃತಿ ದಾನ ಆಚರಣೆಯನ್ನು ಮಾಡಿದ್ದೀವಿ. ಯಾಕೆ ನಾವು ಮನುಸ್ಮೃತಿಯನ್ನು ದಾನ ಮಾಡ್ತಕ್ಕಂಥದ್ದನ್ನು, ಮನುಸ್ಮೃತಿ ಅನ್ನೋದು ಒಂದು ಹೆಣ್ಣಾಗಿ ಕೀಳಾಗಿ ನೋಡ್ತಕ್ಕಂಥದ್ದು ಮತ್ತು ಸತಿ ಸಗಮನ ಪದ್ಧತಿ ಆಗಿರ್ಬೋದು. ಒಂದು ಮಹಿಳೆ 4 ಗೋಡೆಯಲ್ಲಿ ಮಧ್ಯೆನೇ ಬದುಕುವಂಥ ಜೀವನ ಆಗಿತ್ತು. ಅದು ಎಲ್ಲವನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲ ಮಹಿಳೆಯರು, ಜಾತಿ ಧರ್ಮ ಯಾವುದೇ ನೋಡ್ದೇ ಎಲ್ಲ ಮಹಿಳೆಯರು ಸ್ವತಂತ್ರವಾಗಿರಬೇಕು, ರಾಜಕೀಯದಲ್ಲಿ ಸಮಾನತೆಯನ್ನು ಹೊಂದಬೇಕು, ಆಮೇಲೆ ಸೋಷಲ್ ವರ್ಕಲ್ಲಿ ಅವರು ತೊಡಗಿಸ್ಕೋಬೇಕು, ಪ್ರತಿಯೊಂದರಲ್ಲೂ ಮಹಿಳೆಯರು ಭಾಗವಹಿಸಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಆ ಮನುಸ್ಮೃತಿಯನ್ನು ವಿರೋಧ ಮಾಡಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಯಾಗಿ ಆ ಮನುಸ್ಮೃತಿಯನ್ನು ನಾವು ಗ್ರಹಣ ಮಾಡಿದ್ದೀವಿ. ನಾವು ಎಲ್ಲವೂ ಇಲ್ಕರಂದ್ರೆ ಕಠಿಣ ಸಂಸ್ಥೆ ಇರ್ತೀವಿ. ನಾವು ಎಲ್ಲ ಇಲ್ಲಿ ಅಂಬೇಡ್ಕರ್ ವೃತ್ತ ಮುಂದೆ ಇದು ಸುಟ್ಟು ಹಾಕಿದ್ದು ಕೆಟ್ಟ ಭಾವನೆಗಳೇ ಸಾವಿರಾರು ವರ್ಷ ಹಿಂದಿನ ಕಾಲದಲ್ಲಿ ಇರೋದು. ಮತ್ತೆ ಈಗ ತರ್ತೀನಂತಾರೆ, ಆದರೆ ನಾವು ತರಲಿಕ್ಕೆ ಮಹಿಳೆಯರು ಎಂದೂ ಬಿಡುವುದಿಲ್ಲ. ಆದರೆ ನಮ್ಮ ಮಹಿಳೆಯರಿಗೆ ಸ್ವಾತಂತ್ರ್ಯ, ನಾವು ಮನೆ ನಡೆಸ್ಕೊಂಡು ಸಂಸಾರ ನಡೆಸ್ಕೊಂಡು ಈ ದೇಶನ ಆಳುವಂಥ ಶಕ್ತಿ ಮಹಿಳೆಯರಲ್ಲಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಂಥ ಇದು ನಮಗೆ ಸಂವಿಧಾನ. ಅದರಲ್ಲಿ ಲೇಖ ಒಳಗೆ ಎಲ್ಲ ಬರೆದಿದ್ದಾರೆ. ನಾವು ಹೇಗೆ ಬದುಕಬೇಕು, ಹೇಗೆ ಜೀವನ ಕಟ್ಕೋಬೇಕು ಅನ್ನೋದು ಅವ್ರ ದಾರಿಯಲ್ಲೇ ನಡೆದು ಈ ಅಮಿತ್ ಶಾ ಅವರು ಏನು ಮಾತಾಡಿದ್ದಾರೆ ಅನ್ಯಾಯವಾಗಿ, ಅದನ್ನು ಅವ್ರು ಕ್ಷಮೆ ಕೇಳಿ ನಮಗೆಲ್ಲರಿಗೂ ಕರ್ನಾಟಕ ಜನರಿಗೆ ಸಾರಿ ಕೇಳುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಿವರೆಗೂ ನಮ್ಮ ಉಗ್ರ ಹೋರಾಟ ನಾವು ನಿಲ್ಲಿಸುವುದಿಲ್ಲ ಎಂದು ಹೇಳುತ್ತೇವೆ. ಬರುವ 28ನೇ ತಾರೀಕಿಗೆ ನಮ್ಮದು ಬಿಜಾಪುರ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಎಲ್ಲವ್ವ ಇಲ್ಕಲ್ ಅಂತ. ಇಂದು ತುಂಬ ಮಹತ್ವವಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವಜನಿಕವಾಗಿ ಮನುಸ್ಮೃತಿಯನ್ನು ಮತ್ತು ಮನುವಾದವನ್ನು ಸುಟ್ಟಂಥ ದಿನ. ಯಾಕೆ ಮನುವಾದ ಸುಡಬೇಕಾದ ವ್ಯವಸ್ಥೆ ಬಂತು ಈ ದೇಶದಲ್ಲಿ ಅಂತಂದರೆ, ಮಹರ್ಷಿ ಅವರು ಬಂದಂಥ ಒಂದು ಮನುವಾದದಲ್ಲಿ ಮಹಿಳಾ ಶೋಷಣೆ, ದಲಿತರ ಶೋಷಣೆ, ಜಾತಿ ಆಧಾರವಾಗಿ ಶೋಷಣೆ, ಧರ್ಮ ಆಧಾರವಾಗಿ ಶೋಷಣೆಗಳು, ಮತ್ತು ಅಲ್ಲಿ ಮಹಿಳೆಯನ್ನು ತುಂಬ ತುಚ್ಛವಾಗಿ ಕಾಣುವಂಥ ವ್ಯವಸ್ಥೆಯನ್ನು ಮನುಸ್ಮೃತಿಯಲ್ಲಿತ್ತು. ಅದನ್ನು ಸುಟ್ಟಂಥ ದಿನ ಇದನ್ನು ಇವತ್ತು ನಾವು ಬಿಜಾಪುರ ನಗರದ ಎಲ್ಲ ಪ್ರಗತಿಪರ ಚಿಂತಕರು ಸಾಂಕೇತಿಕವಾಗಿ ಮನುವಾದವನ್ನು ಮತ್ತು ಮನುಸ್ಮೃತಿಯನ್ನು ಇವತ್ತು ಸುಟ್ಟಿದ್ದೀವಿ. ಇದು ಸಂವಿಧಾನದ ದೇಶ ಮತ್ತು ಭಾರತದ ಒಂದು ಮಹಾನ್ ಗ್ರಂಥನೇ ಅದು ಸಂವಿಧಾನ. ಆ ಸಂವಿಧಾನ ಮುನ್ನಡೆಸಬೇಕು ಮತ್ತು ಏನು ವಾಪಸ್ ಮನುವಾದವನ್ನು ಸ್ಥಾಪಿಸಲು ಕೇಂದ್ರ ಮತ್ತು ಈ ರಾಜಕೀಯ ಪಕ್ಷಗಳು ಹೊರಟಿದ್ದಾವೆ, ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ. ಮನುವಾದ ಇವತ್ತು ಬೀದಿಗಳಲ್ಲಿ ಸುಡ್ತಾ ಇದ್ದೀವಿ. ನಮ್ಮ ಮನೆಗಳ ಮುಂದೆಯೂ ನಾವು ಮನುಸ್ಮೃತಿಯನ್ನು ಸುಡಲೇಬೇಕಾಗುತ್ತೆ. ಯಾಕಂದರೆ ಮನುವಾದದಿಂದ ಯಾವುದೇ ಬದಲಾವಣೆ ಇಲ್ಲ, ಸಂವಿಧಾನದಿಂದ ಹಲವಾರು ಬದಲಾವಣೆಗಳಾಗಿದ್ದಾವೆ. ಇವತ್ತು ಆ ಮಹಿಳೆಯನ್ನು ತುಚ್ಛವಾಗಿ ಕಾಣುವಂಥ ಮಹಿಳೆಯೇ ಇವತ್ತು ನಮ್ಮ ದೇಶದ ಮೊದಲ ಪ್ರಜೆಯಾಗಿ ಕುಂತಿದಂಥ ಉದಾಹರಣೆಗಳು ಸಂವಿಧಾನದಿಂದಲೇ ಆಗಿದ್ದು, ಮನುಸ್ಮೃತಿಯಿಂದ ಆಗಿಲ್ಲ ಅಂತೇಳಿ ಸಾಂಕೇತಿಕವಾಗಿ ಎಲ್ಲ ಚಿಂತಕರು ಇವತ್ತು ಮನುವಾದವನ್ನು ಸುಡ್ತಿದ್ದೀವಿ. ಮುಂದೆ ಮನುಸ್ಮೃತಿವಾದವನ್ನು ಮತ್ತೆ ಬಿತ್ತಲು ಹೋದರೆ ಮತ್ತೆ ನಾವು ನಿಮ್ಮನ್ನು ಸುಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತೀನಿ. ನನ್ನ ಹೆಸರು ಮಲ್ಲು ಕುಮಾರ್, ಸಾಮಾಜಿಕ ಹೋರಾಟಗಾರ. ಡಿಸೆಂಬರ್ 25ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಾಕ್ತಾರೆ. ಯಾಕಪ್ಪ ಅಂತಂದ್ರೆ, ಕ್ರಿಸ್ತ ಪೂರ್ವ 197ರಲ್ಲಿ ಸುಮತಿ ಭಾರ್ಗವನಿಂದ ಮನುಸ್ಮೃತಿಯನ್ನು ಬರೆಸಿರ್ತಾರೆ. ಆ ಸುಮತಿ ಭಾರ್ಗವನಿಂದ ಏನು ಬರೆಸಿರ್ತಾರಪ್ಪ ಅಂತಂದ್ರೆ, ಈ ಮನುವಾದಿಗಳು
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಎಷ್ಟು ವರ್ಣಾಶ್ರಮ ಮಾಡಿರ್ತಾರೆ. ಬ್ರಾಹ್ಮಣರು ತಲೆಯಿಂದ ಹುಟ್ಟಿದ್ರು, ಕ್ಷತ್ರಿಯರು ಭುಜದಿಂದ ಹುಟ್ಟಿದ್ರು, ವೈಶ್ಯರು ಹೊಟ್ಟೆಯಿಂದ ಹುಟ್ಟಿದ್ರು, ಶೂದ್ರರು ಪಾದದಿಂದ ಹುಟ್ಟಿದ್ರು ಅಂತ ಎಷ್ಟು ಹೇಳ್ತಾರೆ. ಅಂದರೆ ಅಸ್ಪೃಶ್ಯರು ಎಲ್ಲಿಂದ ಹುಟ್ಟಿದ್ರು ಅನ್ನುವಂಥ ಪ್ರಶ್ನೆಗೆ ಕೇಳಿದ್ರೆ ಅವ್ರಿಗೆ ಅವ್ರ ಕಡೆ ಉತ್ತರ ಇಲ್ಲ. ಅಂದರೆ ಏನು, ನಾವೇ ಇದನ್ನು ತಯಾರು ಮಾಡಿದಂಥ ದೇಶದ ಮನುಸ್ಮೃತಿಯನ್ನು ಬರೆಸ್ತಾರೆ. ಅಲ್ಲಿ ಏನಪ್ಪ ಅಂತಂದ್ರೆ ಶೂದ್ರರಿಗೆ ಯಾವ ಸ್ಥಾನಮಾನ, ಈ ಪಶು ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ತಿರ್ತಾರೆ ಅವರ ಜೀವನ ಪರಿಸ್ಥಿತಿಯನ್ನು. ಆ ಒಂದು ವ್ಯವಸ್ಥೆ ಮನುಸ್ಮೃತಿ ಹೇಳುತ್ತೆ. ಇವತ್ತು ಸಂಸ್ಕೃತವನ್ನು ಪಠನ ಮಾಡಿದರೆ ಕಾಸಿದ ಸೀಸನ್ನ ಕಿವಿಯಲ್ಲಿ ಹಾಕ್ತಿರ್ತಾರೆ. ಆಮೇಲೆ ಸಂಸ್ಕೃತದಲ್ಲಿ ಮಾತಾಡಿದರೆ ನಾಲಿಗೆಯನ್ನು ಕೊಯ್ಯುವಂಥ ವ್ಯವಸ್ಥೆ ಮನುಸ್ಮೃತಿಯಲ್ಲಿ ಇರುತ್ತೆ. ಹೀಗಾಗಿ ಶೂದ್ರರು ಅರ್ಥ ಮಾಡ್ಕೋಬೇಕಾಗೈತಿ. ಇವತ್ತು ಏನಪ್ಪ ಅಂತಂದ್ರೆ ಯಾರು ಶೂದ್ರರು ಅಂತ ಯಕ್ಷ ಪ್ರಶ್ನೆ ಇವತ್ತಿನವರೆಗೆ ಕಾಡ್ತಾ ಇದೆ. ಶೂದ್ರರು ಯಾರಪ್ಪ ಅಂತಂದರೆ ಈ ಮೇಲ್ವರ್ಗದ ಜನವಾರವನ್ನು ಹೊರತುಪಡಿಸಿ ಯಾರೆಲ್ಲ ಈ ಜನಾಂಗ ಐತಾರೆ ಎಲ್ಲ ಇವರೆಲ್ಲ ಶೂದ್ರರು. ಅವ್ರು ಇವತ್ತು ಅರ್ಥ ಮಾಡ್ಕೋಬೇಕಾಗೈತಿ. ಇವತ್ತು ಸಂಸತ್ ಭವನದಲ್ಲಿ ಒಬ್ಬ ಕೇಂದ್ರ ಸಚಿವ ಏನಂತಾನೆ, ನಾವು ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟೈತಿ. ಅದೇ ದೇವ್ರ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ 7 ಜನ್ಮದ ಸ್ವರ್ಗ ಸಿಗ್ತಿತ್ತು ಅನ್ನುವಂಥ ಮಾತನ್ನು ಕೂಡ ಹೇಳೋದ್ರ ಮುಖಾಂತರ ಮತ್ತೆ ಮನುಸ್ಮೃತಿಯನ್ನು ಪ್ರತಿಷ್ಠಾಪಿಸುವಂಥ ಒಂದು ಹುನ್ನಾರ ಇಲ್ಲಿ ನಡೀತಾ ಇದೆ. ಅದಕ್ಕಾಗಿ ಮನುವಾದಿಗಳಿಗೆ ಎಚ್ಚರಿಕೆ ಕೊಡುವುದರ ಮುಖಾಂತರ ಇವತ್ತು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಕೋದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೀವಿ. ಇವತ್ತು ಮುಂದೊಂದು ದಿನ ಈ ಮಾತುಗಳು ಪದೇ ರಿಪೀಟ್ ಆಯ್ತಪ್ಪ ಅಂತಂದ್ರೆ ಅವರ ಮನೆಗೆ ಹೋಗಿ ನಾವು ಮನುಸ್ಮೃತಿಯನ್ನು ಸುಟ್ಟಾಕುವಂಥ ವ್ಯವಸ್ಥೆ ಕೂಡ ನಾವು ಪ್ರಗತಿಪರ ಚಿಂತಕರೆಲ್ಲರೂ ಮಾಡಿದ್ದೀವಿ ಇವತ್ತು. ಅದಕ್ಕಾಗಿ ಕೂಡಲೇ ಅಮಿತ್ ಶಾ ಅವರು ಕ್ಷಮಾಪಣೆ ಕೇಳಿ, ಮುಕ್ತವಾಗಿ ಕ್ಷಮಾಪಣೆ ಕೇಳಬೇಕು, ಎಲ್ಲರಿಗೆ ಕ್ಷಮಾಪಣೆ ಕೇಳಿ ತಮ್ಮ ಏನು ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಂತ ಹೇಳಿ ನಮ್ಮ ಆಗ್ರಹ ಐತಿ. ಅದಕ್ಕಾಗಿ ಅವರು ರಾಜೀನಾಮೆ ಕೊಡಲೇಬೇಕು. ಇಲ್ಲಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡೋಕೆ 28ನೇ ತಾರೀಕು ಬಿಜಾಪುರ ಬಂದು ಕರೆಯನ್ನು ಕೊಟ್ಟಿದ್ದೀವಿ. ಇವಾಗ ತಮ್ಮ ಹೆಸರು ಸರ್? ಸಂಜು ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗೀಯ ಸಂಚಾಲಕರು.